ಒಂದ್ ಕಡೆ ಪಂಚಾಯಿತಿ ಅಧಿಕಾರಿಗಳು ಜೆಸಿಬಿ ತರಿಸಿ ಅತಿಕ್ರಮಣ ಮಾಡಿರೋ ಸ್ಮಶಾನ ಜಾಗ ಒತ್ತುವರಿ ತೆರವು ಮಾಡೋಕೆ ಮುಂದಾಗಿರೋದು. ಇನ್ನೊಂದು ಕಡೆ ಜಾಗ ಬಿಡದೆ ಜೆಸಿಬಿಗೆ ಅಡ್ಡ ನಿಂತು ತೆರವಿಗೆ ಅಡ್ಡಪಡಿಸಿ ಗಲಾಟೆ ಮಾಡಿಕೊಂಡು ಕೈ ಮಿಲಾಯಿಸ್ಕೊಂಡಿರೋ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮನ್ನಾರ್ಪುರ ಗ್ರಾಮದಲ್ಲಿ. ಹೌದು, ಮನ್ನಾರ್ಪುರದ ವಿ ಗೋಪಾಲಯ್ಯ ಕುಟುಂಬಕ್ಕೆ ಸೇರಿದ ಸರ್ವೆ ನಂಬರ್ 81-82ರಲ್ಲಿ 1 ಎಕರೆ 6 ಗುಂಟೆ ಜಮೀನಿದ್ದು, ಸರ್ವೆ ನಂಬರ್ 83ರಲ್ಲಿ 1 ಎಕರೆ 36 ಗುಂಟೆ ಸರ್ಕಾರಿ ಜಾಗ ಇದೆ. ಅದರಲ್ಲಿ 20 ಗುಂಟೆ ಮನ್ನಾರ್ಪುರ ಗ್ರಾಮದ SC/ST ಸಮುದಾಯಕ್ಕೆ ಸ್ಮಶಾನಕ್ಕೆ ಅಂತ ಜಾಗ ನೀಡಿದ್ದಾರೆ. ಆದರೆ ಸ್ಮಶಾನ ಜಾಗದ ಪಕ್ಕದ ಜಮೀನು ಮಾಲೀಕ ಗೋಪಾಲಯ್ಯ ಸ್ಮಶಾನ ಜಾಗದ ಜೊತೆಗೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಆದರೆ ಸ್ಮಶಾನ ಜಾಗದ ಪಕ್ಕದ ಜಮೀನು ಮಾಲೀಕ ಗೋಪಾಲಯ್ಯ ಸ್ಮಶಾನ ಜಾಗದ ಜೊತೆಗೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದರಿಂದ ತಹಸೀಲ್ದಾರ್ ಅವರು ಸರ್ವೆ ನಡೆಸಿ ಒತ್ತುವರಿಯಾಗಿದ್ದ ಸ್ಮಶಾನ ಮತ್ತು ಸರ್ಕಾರಿ ಜಾಗವನ್ನು ಸರ್ವೆ ನಡೆಸಿ ಕಲ್ಲುಗಳನ್ನು ಗುರುತಿಸಿ ಪಂಚಾಯಿತಿ ಅಧಿಕಾರಿಗಳಿಗೆ ತೆರವು ಮಾಡಿಸೋಕೆ ಹಸ್ತಾಂತರಿಸಿದ್ರು. ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರು ಸೇರಿ ಒತ್ತುವರಿ ತೆರವು ಕಾರ್ಯಕ್ಕೆ ಮುಂದಾದಾಗ ಗೋಪಾಲಯ್ಯ ಅವರ ಕುಟುಂಬ ಅಧಿಕಾರಿಗಳ ಮಾತು ಕೇಳದೆ ತೆರವು ಕಾರ್ಯಕ್ಕೆ ಅಡ್ಡಿಪಡಿಸಿ ಗಲಾಟೆ ಮಾಡಿಕೊಂಡು 2 ಗುಂಪುಗಳ ನಡುವೆ ಕೈ ಮಿಲಾಯಿಸಿಕೊಂಡಿದ್ದಾರೆ. ಮತ್ತೆ ನಮ್ಗೇನು ನೋಟಿಸ್ ಕೊಡ್ತೀರಾ? ನಮ್ದು ಸರ್ವೆ ನಂಬರ್ ಇದು ಯಾವುದು? 2 ಸರಿ ಅಳ್ತಾ ಮಾಡಿ, ಒಂದ್ಸರಿ ಅಲ್ಲಿದೆ ಕಲ್ಲಿ ಇವಾಗ ಇಲ್ಲಿದೆ. ಎಲ್ಲಿದೆ ನಿಂದು ಅನ್ನೋದು ಏನಿದೆಯಪ್ಪ ನಿನ್ನ ಹತ್ರ ಡಾಕ್ಯುಮೆಂಟ್? ಅದಕ್ಕೆ ಮೇಡಂ ನಾವು ಕೋರ್ಟ್ ಡಾಕ್ಯುಮೆಂಟ್ ಬೇಕು ಅಂತಾನೆ ಕೋರ್ಟ್ ಗೆ ಹಾಕೊಂಡಿದ್ದೀವಿ. ಸರ್ಕಾರದಿಂದ ನಮಗೆ ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದೀರಿ, ನೀವು ತೋರಿಸಿ ಬಿಟ್ಟು ಕೊಡ್ತೀವಿ. ನಾವು ಅದಕ್ಕೆ ಸರ್ಕಾರದಿಂದ ಡಾಕ್ಯುಮೆಂಟ್ ಬೇಕು ಅಂತಾನೆ ಕೋರ್ಟ್ ಗೆ ಹಾಕೊಂಡಿರೋದು. ನಾವು ಕೊಡು, ಸರ್ಕಾರದಿಂದ ನೀನು ಕೊಟ್ಟಿದ್ರೆ ಕೊಟ್ಬಿಡಿ, ಬಿಟ್ಬಿಡ್ತೀವಿ. ಮಾತಾಡಿ, ನಾನು ಯಾರನ್ನೂ ಮಾತಾಡಲ್ಲ. 28 ಗಂಟೆ ಬೇಕು ಅಂತಾನೆ ನಾವು ಕೋರ್ಟ್ಗೆ ಹೋಗಿರೋದು. ಮಾಡ್ಕೊಂಬನ್ನಿ, ನಾವೇ ಬಿಟ್ಟು ಅದ್ರ ಮೇಲೆನೇ ಸ್ಟೇ ಮಾಡ್ಕೊಂಡಿರೋದು. ಮಾಡಪ್ಪ. ಹಲೋ, ಐ ಆಮ್ ಮಾತಾಡಲ್ಲ. ಹಲೋ, ಇಲ್ಲಿ ದಾರಿನೂ ಆಗ್ಬಾರ್ದಾ? ನಮ್ದಿದೆ ಮೇಡಮ್ ಜಮೀನು. 81-82 ಅವ್ರದ್ದಿರೋದು, ಗೋಪಾಲಕೃಷ್ಣ ಅವ್ರದ್ದಿರೋದು. 81-82ರಲ್ಲಿ 1 ಎಕರೆ 6 ಗುಂಟೆ ಅವ್ರದ್ದಿರೋದು. ಸ್ಮಶಾನ ಜಾಗ ಬಂದು 1 ಎಕರೆ 36 ಗುಂಟೆ ಸ್ಮಶಾನ ಜಾಗ ಇರೋದು. ನಮಗೆ ಮೊನ್ನೆ ತಹಸೀಲ್ದಾರ್ಗೆ ನಾವು ಲೆಟ್ರ್ ಕೊಟ್ಟಿದ್ವಿ, ಇದು ಅಳತೆ ಮಾಡಿಕೊಡಿ ಅಂತ. ಆಗ ಅವ್ರೇನು ಮಾಡಿದ್ರು, ತಾಲೂಕು ಸರ್ವೇಯರ್ಗೆ ಹೇಳಿ ಒಂದು ಡೇಟ್ ಕೊಟ್ಟರು, ಒಂದು 15 ದಿನಕ್ಕೆ ಡೇಟ್ ಕೊಟ್ಟರು. ನಾವು ಹೋಗಿ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ಒಂದು 2-3 ದಿನ ಮುಂಚೆನೇ ಕಳಿಸಿದ್ರು. ಅವರು ಕಳಿಸ್ಬಿಟ್ಟು ಅವರು 2 ದಿನ ಅವರು ಸರ್ವೆ ಮಾಡಿದ್ರು. 2 ದಿನ ಸರ್ವೆ ಮಾಡಿದಾಗ 83ರಲ್ಲಿ ನಮಗೇನೈತೆ ಎಲ್ಲ ಕ್ಲೀನಾಗಿ ಗಡಿ ಗುರ್ತು ಮಾಡಿದ್ರು. ಎಲ್ಲ ನಾವೆಲ್ಲ ಅದಕ್ಕೆ ಕಲ್ಲುಗಳೆಲ್ಲ ಹಾಕಿದ್ವಿ. 1-2 ಕಲ್ಲು ಕಿತ್ತಾಕಿದ್ದಾರೆ ಅವರು, ಯಾರು ಗೋಪಾಲಕೃಷ್ಣ ಅವರು 1-2 ಕಲ್ಲು ಕಿತ್ತಾಕಿದ್ರು. ಇಲ್ಲಿ ನಾವು ಬೇರೆ ಜಾಗದಲ್ಲಿ ಒಂದೊಂದು ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ವಿ. ಅದು ನೋಡ್ಕೊಂಡ್ವಿ, ಆಮೇಲೆ ನಾವು ಹಾಕ್ಕೊಂಡಿದ್ದೀವಿ. ಇವತ್ತು ಅದು ತಹಸೀಲ್ದಾರ್ ಮೇಡಮ್ ಕಡೆಯಿಂದ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹ್ಯಾಂಡ್ ಓವರ್ ಮಾಡಿದಾಗ ಪ್ರತಿದಿನ, ಅದಕ್ಕೆ ಮುಂಚೆ ಪ್ರತಿದಿನ ಇಲ್ಲಿಗೆ ಬಂದಾಗ ಎಣ ಉಣಿ ನಾವು ಓದ್ತಾ ಇದ್ದಂಗೆ ಹಂಗೆ ಪಾರಮುಲ್ ಉಣೋದು, ಒಂದು ಡ್ರಿಪ್ ಪೈಪ್ ಹಾಕೋದು, ಈ ಥರ ಟೂ ಮಚ್ ಮಾಡ್ತಾಯಿದ್ರು ಅವರು. ನಾವು ಯಾಕೆ ಸುಮ್ಮನೆ ಲೀಗಲ್ಲಾಗೆ ಹೋಗೋಣ ಅಂತಂದ್ಬಿಟ್ಟು ತಹಸೀಲ್ದಾರ್ ಮೇಡಮ್ ಕಡೆಯಿಂದ ಪಂಚಾಯತಿಗೆ ಚಾರ್ಜ್ ಮಾಡಿಕೊಟ್ವಿ. ಮೊನ್ನೆ ಚಾರ್ಜ್ ಆಗಿದೆ. ನಮಗೆ ಕಾಂಪೌಂಡ್ ಅದನ್ನು ಗುರ್ತು ಇದು ಮಾಡಿಕೊಡ್ರಿ ಅಂದಾಗ JCPಗೆ ಹೇಳಿದರು. ವಿನಾಕಾರಣ ನಾವು ಬಂದು PDO ಮೇಡಮನ್ನು ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಅಲ್ಲಿ ಒಂದು ಚೂರು ಅವ್ರಿಗೆ ತೊಂದರೆ ಮಾಡಿಲ್ಲ. ನಾವು ನಮ್ಮದೇನು 1 ಎಕರೆ 36 ಗುಂಟೆ ಇದೆ, ಅದು ಮಾತ್ರ ನಮಗೆ ಇದು ಮಾಡಿಕೊಡಿ ಅಂತ ನಾವು ಹೇಳಿ ಅವರು ಬಂದು ಇಲ್ಲಿ ಇದು ಮಾಡಿದಾಗ ನಾವು ಹೇಳ್ತಾ ಇದ್ದರೆ ಅವ್ರು ವಿಡಿಯೋ ಮಾಡೋದು, ವಿನಾಕಾರಣ ಬರೋದು, JCP ಹತ್ರ ಅಡ್ಡ ಬರೋದು, ನಮ್ದು ಅಲ್ಲಿಗೆ ಬರುತ್ತೆ. ಅವ್ರದ್ದು 1 ಎಕರೆ 6 ಗುಂಟೆ ಏನೈತೆ ಅವ್ರು ಅಳತೆ ಮಾಡಿ ಅಂತ ಅಂದ್ಬಿಟ್ಟು 3 ತಿಂಗಳಲ್ಲೇ ಹೇಳಿದ್ದೀವಿ. ಅವ್ರು ಅದನ್ನು ಮಾಡಲ್ಲ. DC ಅವರು ನಮಗೆ ಆರ್ಡ್ರ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಗುಂಟೆ?
20 ಕುಂಟೆ. ಇನ್ನು 1 ಎಕರೆ 16 ಕುಂಟೆ ಅದರಲ್ಲಿದೆ. ಟೋಟ್ಲು 1 ಎಕರೆ 36 ಕುಂಟೆ ಇರೋದು. ಅದರಲ್ಲಿ 20 ಕುಂಟೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವ್ರಿಗೆ ಆಗಿದೆ. ಇನ್ನು 1 ಎಕರೆ 16 ಕುಂಟೆ ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ. 83ರಲ್ಲಿ ನಾವು ಇನ್ನೂ 1 ಎಕರೆ 16 ಕುಂಟೆ ನಾವು ಹಾಕ್ಕೊಂಡಿದ್ದೀವಿ. ಮತ್ತೆ ಇನ್ನೂ ಜಾಸ್ತಿ ಇದ್ದಾರೆ. ಸುಮಾರು ಒಂದು 600-650 ಜನ ಮನ್ನಾರ್ಪುರ ಗ್ರಾಮದಲ್ಲಿ ಸ್ಮಶಾನನೇ ಇಲ್ಲ ಜಾಗ. ಅಲ್ಲ, ಅವರು 45 ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ದೀವಿ, ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ. ಗ್ರಾಂಟ್ ಅವ್ರಿಗೆ ಸರ್ ಅವ್ರದ್ದೊಂದು 53 ಹಾಕ್ಕೊಂಡಿಲ್ಲ ಅವರು. ಮತ್ತೆ ಅವ್ರ ಗ್ರಾಂಟ್ ಯಾವುದೂ ಆಗಿಲ್ಲ. ವಿನಾಕಾರಣ ದೌರ್ಜನ್ಯವಾಗಿ ಮಾಡ್ತಾ ಇರೋದು ಇದು. ಅವ್ರದ್ದೇನನ್ನ ಇದ್ದರೆ ಡಾಕ್ಯುಮೆಂಟು ಸಬ್ಜೆಕ್ಟ್ ಮಾಡಲಿ. ಅವ್ರು ಯಾವುದೋ ಒಂದು ಕೇಸ್ ಹಾಕ್ಕೊಂಡಿದ್ದಾರೆ. 83ರಲ್ಲಿ ಅವ್ರೇನು ರೈಟಿಂಗ್ ಐತೆ ಅಂತ ಅವ್ರು ಹಾಕ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ನಾವು 83ರಲ್ಲಿ ಸ್ಟೇ ಐತೆ ಅಂತಾರೆ. ಪಾಣಿ ತೆಗೆದು ತಾವೇ ನೋಡ್ರಿ, ಸ್ಟೇ ಏನಿಲ್ಲ ಅದರಲ್ಲಿ, ಕ್ಲಿಯರಾಗಿ ಐತವೆ. ನಾವು ಅದರಲ್ಲಿ ಸ್ಟೇ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. 1 ಎಕರೆ 36 ಕುಂಟೆನ ಒತ್ತುವರಿ ಮಾಡ್ಕೊಳಕ್ಕೆ ಬಂದಿದ್ರಾ ಅಥವಾ ಬರೀ 20 ಕುಂಟೆ? 20 ಕುಂಟೆ ನಾವು ಇವತ್ತು ಅದು ನಮ್ಮ ಮಾರ್ಕ್ ಮಾಡಿಕೊಟ್ಟಿರೋದನ್ನ 20 ಕುಂಟೆ ಮಾಡೋಣ. ಮತ್ತು ಅದನ್ನು ನಮ್ಗೆ ಗ್ರಾಂಟ್ ಮಾಡಿದಾಗ DC ಅವ್ರ ಹತ್ರ ನಾವು ಹಾಕಿದ್ದೀವಿ ಅರ್ಜಿ. ಅದಾದಮೇಲೆ ನಾವು ತದನಂತರ ಅದನ್ನು ಮಾಡೋಣ ಅಂತಂದ್ಬಿಟ್ಟು ನಾವು ಹೇಳಿದ್ದೀವಿ. ಅದಕ್ಕೆ ಅವ್ರು ಬಂದು ಪೂರ್ತಿ ಎತ್ಕೊಂಡ್ಬಂದು ಅಡ್ಡ ಹಾಕಿರೋದು ಅವರೇ. ಅವ್ರ ಮಕ್ಕಳು ಒಂದಿಬ್ಬರು, ಅವ್ರ ಹೆಂಡತಿ, ಅವರೊಂದು 5-6 ಜನ ಏಕಾಏಕಿ ಬಂದು ನಾವು ಅಲ್ಲಿ PDO ಹತ್ರ ಚರ್ಚೆ ಮಾಡ್ತಾ ಇದ್ದಂಗೆ ಎತ್ಕೊಂಡ್ಬಂದು ಕೈ ಇಕ್ಬಿಟ್ರು ಗಲಾಟೆಗೆ. ಅಂದಹಾಗೆ ಗೋಪಾಲಯ್ಯ ಕುಟುಂಬ 40 ವರ್ಷಗಳಿಂದ ತಮ್ಮ ಜಮೀನಿನ ಪಕ್ಕದಲ್ಲೇ ಇದ್ದ 1 ಎಕರೆ 36 ಗುಂಟೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಕೆಲಸ ಮಾಡಿಕೊಂಡಿದ್ರು. ಮನ್ನಾರ್ಪುರ ಗ್ರಾಮಸ್ಥರು ಕೂಡ ಅದು ಸ್ಮಶಾನ ಜಾಗ ಎಂದು ಶವ ಸಂಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಗೋಪಾಲಯ್ಯ ಕುಟುಂಬ ಮಾತ್ರ ಸ್ಮಶಾನ ಜಾಗದಲ್ಲಿ ಸೀಮೆ ಹುಲ್ಲು ನಾಟಿ ಮಾಡಿ ಗ್ರಾಮಸ್ಥರ ಜೊತೆ ಕಿರಿಕ್ ಮಾಡ್ಕೊಳ್ತಾ ಇದ್ರು. ಆದರೆ ಯಾವಾಗ ತಹಸೀಲ್ದಾರರು ಸರ್ವೆ ನಡೆಸಿ ಒತ್ತುವರಿ ತೆರವಿಗೆ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರು ಬಂದರೋ ತೆರವಿಗೆ ಅವಕಾಶ ನೀಡಿದ ಗೋಪಾಲಯ್ಯನವರ ಕುಟುಂಬ ಊರಿನ ಗ್ರಾಮಸ್ಥರ ನಡುವೆ ಗಲಾಟೆ ಆಯಿತು. ಪೊಲೀಸರ ಸಮ್ಮುಖದಲ್ಲೇ ಮಾರಾಮಾರಿ ಮಾಡಿಕೊಂಡ್ರು. ಆದರೆ ಗೋಪಾಲಯ್ಯ ಮಾತ್ರ 20 ಗುಂಟೆ ಸ್ಮಶಾನಕ್ಕೆ ಜಾಗ ನೀಡಿದ್ದು, ಉಳಿದ ಜಾಗದಲ್ಲಿ ನಾವೇ ಇದ್ದು ಅರ್ಜಿ ಹಾಕ್ಕೊಂಡಿದ್ದೇವೆ, ನಾವ್ಯಾಕೆ ಬಿಡಬೇಕು ಅಂತ ಆಕ್ರೋಶಗೊಂಡಿದ್ದಾರೆ. ದೊಡ್ಡಕೆರೆಕೆಂಬಿ ಜಮೀನು ಸರ್ವೆ ನಂಬರ್ 83. ಇದರಲ್ಲಿ ಟೋಟಲ್ ಜಮೀನು 1 ಎಕರೆ 36 ಗುಂಟೆ ಇರೋದು. 1 ಎಕರೆ 36 ಗುಂಟೆ ಪೈಕಿ ನಾನು 28 ಗುಂಟೆ ಅನುಭವ ಇದ್ದೀನಿ. ಆ ಅನುಭವದಲ್ಲಿ ನಾನು ಅರ್ಜಿ ಹಾಕ್ಕೊಂಡಿದ್ದೀನಿ 2011ರಲ್ಲಿ. 2011ರಲ್ಲಿ ಅರ್ಜಿ ಹಾಕ್ಕೊಂಡು 2013-14ರಲ್ಲಿ ಅವ್ರಿಗೆ ಒಂದು 20 ಗುಂಟೆ ಮಾಡಿದ್ದಾರೆ ಸ್ಮಶಾನಕ್ಕೆ ಅಂತ. ಯಾವ ಕಡೆ ಅಂತ ಸ್ಕೆಚ್ಚು ಇನ್ನೊಂದು ಮತ್ತೊಂದು ಯಾವುದೂ ತೋರಿಸಿಲ್ಲ. ನಾನು ಅನುಭವ ಇರೋದ್ರಲ್ಲಿ ಬಂದು ನನಗೆ ಪೊಸಿಷನ್ಗೆ ತೊಂದರೆ ಕೊಡ್ತಾ ಇರೋದೆ. ಈ ಪೊಸಿಷನ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದರಿಂದ ತಹಸೀಲ್ದಾರ್ ಏನೋ ಭೇಟಿ ಕೊಟ್ಟು ಕಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅದು ನಮಗೆ ನೋಟಿಸು ಇನ್ನೊಂದು ಮತ್ತೊಂದು ಯಾವುದೂ ಕೊಟ್ಟಿಲ್ಲ. ತಹಸೀಲ್ದಾರು ಇನ್ನೊಬ್ಬರು ಬಂದಿರೋದು. ಸ್ಮಶಾನ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ನೋಟಿಸ್ ಹಾಕಿ ಅಲ್ಲ, ನಾವು ಅನುಭವ ಇದೆ, ಕೇಸ್ ಇದೆ ಆಲ್ರೆಡಿ. ಕೇಸ್ ಇದ್ದುಕೊಂಡು ಕೋರ್ಟಿಂದ ಆ ಅಪಾಯಿಂಟ್ಮೆಂಟ್ ಆಗಿದೆ ಅಳತೆ ಮಾಡೋದಕ್ಕೆ. ಅಷ್ಟರೊಳಗಡೆ ಬಂದು ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ದು ಮೂಲತಃ ಎಷ್ಟು ಎಕರೆ ಇದೆ ನಿಮ್ಮದು? ಏನು ನಿಮ್ಮದು ಜಾಗ, ಸ್ವಂತ ಜಾಗ? 1 ಎಕರೆ 6 ಗುಂಟೆ ಇದೆ ಸರ್. 6 ಗುಂಟೆ. 83ರಲ್ಲಿ 28. ಉಳಿದ ಜಾಗ ಯಾವುದು? ಉಳಿದ ಜಾಗ 83ರಲ್ಲಿ ಸರ್. 28 ಗುಂಟೆ ಸ್ಕೆಚ್ ಮಿಕ್ಕಿ ಜಾಗ ಅಂತ ಹೇಳ್ತಿದ್ರಲ್ಲ ಸರ್ಕಾರಿ. ಇದು 1 ಎಕರೆ 36 ಗುಂಟೆ ನೋಡಿ ಸರ್. 28 ಗುಂಟೆ ಸ್ಕೆಚ್ ಮಾಡಿಸಿದ್ವಿ. 28 ಗುಂಟೆ ನಮ್ಮ ಸ್ಕೆಚ್ ಕಾಪಿ ಇದೆ. ಈ ಪೊಸಿಷನ್ ಬಿಟ್ಟು ಯಾವ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ರು? ಸಿವಿಲ್ ಕೋರ್ಟಲ್ಲಿ ಸರ್. ಏನಂತ ಹಾಕೊಂಡಿದ್ರು? ನಾವು ಫಸ್ಟ್ ಅರ್ಜಿ ಕೊಟ್ಟಿದ್ದೀವಿ. ಆ ಅರ್ಜಿ ಬಿಟ್ಟು ಆಮೇಲೆ ಹಿಂದ್ಗಡೆ ಬಂದಿರೋರಿಗೆ ಹೆಂಗೆ ಮಾಡಿದ್ರಿ ಅಂತ ಯಾರ ಮೇಲೆ? ಸರ್ಕಾರದ ಮೇಲೆ ಕೇಸ್ ಹಾಕಿದ್ರು. ಇವ್ರಿಗೂ ನಮಗೂ ಸಂಬಂಧನೇ ಇಲ್ಲ. ಇವ್ರು ಗಲಾಟೆಗೆ ಬಂದಿದ್ದಾರೆ ನಮ್ಮ ಮೇಲೆ. ಏನು ಹೇಳ್ತಿದ್ರು? SC ಸ್ಮಶಾನ ಅಂತ ಹೇಳ್ತಾರೆ. ಅಲ್ಲ, ಈಗ ಪಕ್ಕದಲ್ಲಿ ಖಾಲಿ ಜಾಗ ಇದೆ, ಅದಾದರೂ ಕೊಡ್ಬೋದಲ್ಲ. ಇವು ಉತ್ಕೊಂಡು ಬೆಳೆ ಬೆಳ್ಕೊಂಡು ತಿನ್ನೋಂಥ ಜಮೀನೇ ಕೊಡ್ಬೇಕು ಅನ್ನೋದೇನಿಲ್ವಲ್ಲ. ಪಕ್ಕದಲ್ಲಿ ಈಗ ತಾವು ನೋಡಿದ್ರಲ್ಲ, ಅದರಲ್ಲಾದರೂ ಕೊಡ್ಬೋದಲ್ಲ, ಖಾಲಿ ಜಾಗ ಐತಲ್ಲ. ಹಾಂ, ಇಲ್ಲ 1 ಎಕರೆ 36 ಗುಂಟೆಯಲ್ಲಿ ನ್ಯಾಯ ಮಾಡೋರಾದರೆ ಕರೆಕ್ಟಾಗಿ ಒಂದು 7-8 ಜನ ಇದ್ದೀವಿ ನಾವು. ಅದರಲ್ಲಿ ಒಬ್ಬಂದ್ರಲ್ಲೇ ಯಾಕೆ ಕಟ್ ಮಾಡಬೇಕು? ಎಲ್ಲದರಲ್ಲೇ ಅಷ್ಟು ಕಟ್ ಮಾಡಿ ಕೊಡ್ಬೇಕು ತಾನೆ. ಇನ್ನು ಮನ್ನಾರ್ಪುರ ಗ್ರಾಮದ SC/ST ಸಮುದಾಯದ ಸ್ಮಶಾನ ಜಾಗವನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಳ್ಳೋದಲ್ಲದೆ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡು ಗ್ರಾಮಸ್ಥರ ನಡುವೆ ಕೈ ಮಿಲಾಯಿಸಿಕೊಂಡು 2 ಗುಂಪುಗಳು ನಂದಿ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.